ಇನ್ನ ಲಾಲ್ಬಾಗ್ನಲ್ಲಿ ಸುರಂಗ ರಸ್ತೆ ಬೇಡವೇ ಬೇಡ ಅಂತ ಹೇಳಿ ಇತಿಹಾಸಕಾರ ಸುರೇಶ್ ಮೂನಾ ಅವರು ಹೇಳಿದ್ದಾರೆ. ಇನ್ ಕೇಸ್ ನೀವು ಸುರಂಗ ಮಾರ್ಗ ಮಾಡಿದ್ದೇ ಆದರೆ ಭಾರಿ ತೊಂದರೆ ಆಗುತ್ತೆ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಈ ಹಿಂದೆ ಮೆಟ್ರೋದ ಸಂದರ್ಭದಲ್ಲಿ ನಾವು ಹಲವು ಘಟನೆಗಳನ್ನ ನೋಡಿದ್ದೇವೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಅಲ್ಲಿ ಬೇಡವೇ ಬೇಡ, ಶಿಲಾಪುರದಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಯೋಜನೆಯನ್ನ ಕೈಗೊಂಡ್ರೆ ಶಿಲಾಪದರಕ್ಕೆ ಧಕ್ಕೆ ಆಗುತ್ತೆ, ಲಾಲ್ಬಾಗ್ನ ಶಿಲಾಪದರಕ್ಕೆ ಧಕ್ಕೆ ಆಗಿ ಸಮಸ್ಯೆ ಆಗುತ್ತೆ. ಈ ಶಿಲಾಪದರ ಭೂಕಂಪದಿಂದ ರಕ್ಷಿಸುತ್ತಿದೆ, ಇದನ್ನ ಗಮನಿಸಬೇಕು. ಲಾಲ್ಬಾಗ್ನ ಶಿಲಾಪದರಕ್ಕೆ ಧಕ್ಕೆ ಆಗುತ್ತೆ ನೀವು ಸುರಂಗ ರಸ್ತೆಯನ್ನ ಮಾಡೋದಕ್ಕೆ ಹೋದ್ರೆ. ಈ ಶಿಲಾಪದರ ಭೂಕಂಪದಿಂದ ನಮ್ಮನ್ನ ರಕ್ಷಣೆ ಮಾಡುತ್ತಿದೆ. ಶಿಲಾಪದರವನ್ನ ಕೊರೆಯೋದು ಬಹಳ ಕಷ್ಟ ಇದೆ. ಮೆಟ್ರೋ ಸುರಂಗ ಮಾರ್ಗದ ಸಂದರ್ಭದಲ್ಲಿ ಇದೆಲ್ಲ ಗೊತ್ತಾಗಿದೆ. ಅಭಿವೃದ್ಧಿಗಾಗಿ ಪಾರಂಪರಿಕ ಸ್ಥಳಕ್ಕೆ ಧಕ್ಕೆ ಮಾಡೋದು ಬೇಡ, ಸುರಂಗ ರಸ್ತೆಗಾಗಿ ಗೋಪುರಕ್ಕೆ ಧಕ್ಕೆ ಮಾಡಬೇಡಿ, ಆ ಇತಿಹಾಸವುಳ್ಳ ಬಂಡೆಯನ್ನ ಕೊರೆಯಬೇಡಿ ಅಂತ ಇತಿಹಾಸಕಾರರು ಹೇಳಿದ್ದಾರೆ. ಈಗ ಟನಲ್ ಪ್ರಾಜೆಕ್ಟ್ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿದೆ. ಟನಲ್ ಪ್ರಾಜೆಕ್ಟ್ ನ ಮಾಡಬೇಕು, ಅದಕ್ಕೆ 16 ಎಕ್ಸಿಟ್ ರ್ಯಾಂಪ್ಗಳೇನಿದೆ, ಅದರಲ್ಲಿ ಒಂದು ಲಾಲ್ಬಾಗು ಸ್ಯಾಂಕಿ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಸ್ಯಾಂಕಿ ಕೆರೆ ಮತ್ತೊಂದ್ ಕಡೆ ಲಾಲ್ಬಾಗ್ ಕೂಡ DCM DKಶಿ ಅವರು ವಿಸಿಟ್ ಅನ್ನ ಕೊಟ್ಟು ನಾವು ಯಾವುದೇ ರೀತಿಯಾಗಿ ಅಪಾಯ ಆಗದೇ ಇರೋ ರೀತಿಯಲ್ಲಿ ಪ್ರಾಜೆಕ್ಟ್ ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅಪಾಯ ಇದ್ದಿದ್ದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಪ್ರಕಾರ ಇದನ್ನ ಹೇಗ್ ನೋಡ್ತೀರಾ ಸರ್? ಹೌದು, ಲಾಲ್ಬಾಗಿನ ಒಂದು ಇತಿಹಾಸವನ್ನು ತೆಗೆದುಕೊಂಡ್ರೆ ನಮಗೆ ಅದರದ ಪ್ರಾಮುಖ್ಯತೆ ಎಷ್ಟು, ನಾವು ಮತ್ತು ಅದರ ಇತಿಹಾಸವನ್ನು, ಅದಕ್ಕಿರ್ತಕ್ಕಂಥ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಸೌಂದರ್ಯವನ್ನು ಯಾವುದೇ ಒಂದು ಪ್ರಾಜೆಕ್ಟಿನಲ್ಲಿ ಮಾಡದೆ ಉಳಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ. ಅದಕ್ಕೆ ಈ ಟನಲ್ ಪ್ರಾಜೆಕ್ಟು ಸಹ ಬರುತ್ತೆ. ಬಹಳ ಮುಖ್ಯವಾಗಿ ಈ ಟನಲ್ ಪ್ರಾಜೆಕ್ಟು ಲಾಲ್ಬಾಗ್ನಲ್ಲಿ ಸಿದ್ದಾಪುರ ಗೇಟಿನ ಕಡೆಯಿಂದ ಬರುತ್ತೆ. ಸಿದ್ದಾಪುರ ಗೇಟಿಗೆ ಬಹಳ ಹತ್ತಿರದಲ್ಲೇ ಇರ್ತಕ್ಕಂಥದ್ದು ಲಾಲ್ಬಾಗ್ನಲ್ಲಿ ಭೂಮಿಯಿಂದ ಮೇಲ್ಗಡೆ ಬಂದಿರತಕ್ಕಂಥ ಬಹಳ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಬಂಡೆ. ಇದು ಕೇವಲ ಬಂಡೆ ಅಲ್ಲ, ಒಂದು ಇದನ್ನು 1975ನಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಇದನ್ನು ಒನ್ ಆಫ್ ದಿ ರೇರ್ ಜಿಯೋಲಾಜಿಕಲ್ ನ್ಯಾಷನಲ್ ಮಾನ್ಯುಮೆಂಟ್, ಅದು ನಮ್ಮ ದೇಶದಲ್ಲೇ ಒಂದು ಅಪರೂಪವಾಗಿರ್ತಕ್ಕಂಥ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಹೀಗಾಗಿ ಅದು ಒಂದು ನ್ಯಾಷನಲ್ ಮಾನ್ಯುಮೆಂಟ್, ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಗೇನ್ ಜಿಯಾಲಜಿಸ್ಟ್ ಪ್ರಕಾರ ಈ ನಮ್ಮ ಇಡೀ ಬೆಂಗಳೂರು ಇದೆಯಲ್ಲ, ಅದು ಒಂದು ಬಹಳ ಹಾರ್ಡ್ ಆಗಿರ್ತಕ್ಕಂಥ ಶಿಲಾಪದರದ ಮೇಲೆ ಕಟ್ಟಲ್ಪಟ್ಟಿದೆ ಅಂತ. ಆ ಶಿಲಾಪದರದ ಒಂದು ಭಾಗ ಇಲ್ಲಿ ಲಾಲ್ಬಾಗ್ನಲ್ಲಿ ಮೇಲ್ಗಡೆ ದೊಡ್ಡ ಬಂಡೆಯ ಆಕಾರದಲ್ಲಿ ಬಂದಿದೆ. ನೀವು ಅದನ್ನು ಹಕ್ಕೊಂಡು ಹೋಯ್ತು ಅಂತಂದರೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ನೀವು ಈ ಶಿಲಾಪದರವನ್ನು ನೀವು ಕಾಣಬಹುದು. ಇನ್ನು ಈ ಟನಲ್ ಪ್ರಾಜೆಕ್ಟಿಗೆ ಬಂತು ಅಂತಂದರೆ, ಈ ಟನಲ್ನ ಇಲ್ಲಿ ಮಾಡಬೇಕಾದ್ರೆ ಒಂದು, ನಾನು ಅವಾಗಲೇ ಹೇಳಿದೆ, ಬಹಳ ಹಾರ್ಡ್ ಆಗಿರ್ತಕ್ಕಂಥ ರಾಕ್ ಇದು. ಇದನ್ನು ಕೊರಿಬೇಕಾದ್ರೆ ಬಹಳ ಬಹಳ ಕಷ್ಟ ಇದೆ. ಇದನ್ನು ನಮ್ಮ ಈ ಮೆಟ್ರೋ ರೈಲ್ಗೆ ಸುರಂಗ ಮಾರ್ಗಗಳನ್ನು ಮಾಡಬೇಕಾದ್ರೆ ಅವರು ಬಹಳಷ್ಟು ಅನುಭವಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಸಿಟಿ ಮಾರ್ಕೆಟ್ ಹತ್ರ ಮೆಟ್ರೋ ಸ್ಟೇಷನ್, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಮಾಡಬೇಕಾದ್ರೆ ಹೆಲನ್ ಅಂತ ಒಂದು ತಂದರು, ಅದಾಗಲಿಲ್ಲ, ಇನ್ನೊಂದೊಂದು ತಂದರು, 2-3 ಡ್ರಿಲ್ಲಿಂಗ್ ಮೆಷಿನ್ಸ್ನ ತಂದು ಅವುಗಳು ಕೆಟ್ಟೋಗಿ ಕೊನೆಗೆ ಏನೇನೋ ಮಾಡಿ ಮುಗಿಸಿದ್ರು ಅಂತ ಇಟ್ಕೊಳ್ಳಿ. ಆದರೆ ಆ ಪ್ರಾಜೆಕ್ಟ್ ಎಷ್ಟು ಕಷ್ಟ ಅನ್ನೋದು ನಮಗೆ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಿ ನಾವು ಯಾವುದೇ ಅಂಡರ್ಗ್ರೌಂಡ್ ಪ್ರಾಜೆಕ್ಟ್ ತಗೋಬೇಕಾದ್ರೆ ಕಷ್ಟ ಇದೆ ಅನ್ನೋದನ್ನ ಅವಾಗಲೇ ಗೊತ್ತಾಗಿತ್ತು. ಇನ್ನ ಲಾಲ್ಬಾಗ್ನಲ್ಲಿ ಸುರಂಗ ರಸ್ತೆ ಬೇಡವೇ ಬೇಡ ಅಂತ ಹೇಳಿ ಇತಿಹಾಸಕಾರ ಸುರೇಶ್ ಮೂನಾ ಅವರು ಹೇಳಿದ್ದಾರೆ. ಇನ್ ಕೇಸ್ ನೀವು ಸುರಂಗ ಮಾರ್ಗ ಮಾಡಿದ್ದೇ ಆದರೆ ಭಾರಿ ತೊಂದರೆ ಆಗುತ್ತೆ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಈ ಹಿಂದೆ ಮೆಟ್ರೋದ ಸಂದರ್ಭದಲ್ಲಿ ನಾವು ಹಲವು ಘಟನೆಗಳನ್ನ ನೋಡಿದ್ದೇವೆ. ಹಿಂಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಅಲ್ಲಿ ಬೇಡವೇ ಬೇಡ, ಶಿಲಾಪುರದಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಯೋಜನೆಯನ್ನ ಕೈಗೊಂಡ್ರೆ ಶಿಲಾಪದರಕ್ಕೆ ಧಕ್ಕೆ ಆಗುತ್ತೆ, ಲಾಲ್ಬಾಗ್ನ ಶಿಲಾಪದರಕ್ಕೆ ಧಕ್ಕೆ ಆಗಿ ಸಮಸ್ಯೆ ಆಗುತ್ತೆ. ಈ ಶಿಲಾಪದರ ಭೂಕಂಪದಿಂದ ರಕ್ಷಿಸುತ್ತಿದೆ, ಇದನ್ನ ಗಮನಿಸಬೇಕು. ಲಾಲ್ಬಾಗ್ನ ಶಿಲಾಪದರಕ್ಕೆ ಧಕ್ಕೆ ಆಗುತ್ತೆ ನೀವು ಸುರಂಗ ರಸ್ತೆಯನ್ನ ಮಾಡೋದಕ್ಕೆ ಹೋದ್ರೆ.
ಈ ಶಿಲಾಪದರ ಭೂಕಂಪದಿಂದ ನಮ್ಮನ್ನ ರಕ್ಷಣೆ ಮಾಡುತ್ತಿದೆ. ಶಿಲಾಪದರವನ್ನ ಕೊರೆಯೋದು ಬಹಳ ಕಷ್ಟ ಇದೆ. ಮೆಟ್ರೋ ಸುರಂಗ ಮಾರ್ಗದ ಸಂದರ್ಭದಲ್ಲಿ ಇದೆಲ್ಲ ಗೊತ್ತಾಗಿದೆ. ಅಭಿವೃದ್ಧಿಗಾಗಿ ಪಾರಂಪರಿಕ ಸ್ಥಳಕ್ಕೆ ಧಕ್ಕೆ ಮಾಡೋದು ಬೇಡ, ಸುರಂಗ ರಸ್ತೆಗಾಗಿ ಗೋಪುರಕ್ಕೆ ಧಕ್ಕೆ ಮಾಡಬೇಡಿ, ಆ ಇತಿಹಾಸವುಳ್ಳ ಬಂಡೆಯನ್ನ ಕೊರೆಯಬೇಡಿ ಅಂತ ಇತಿಹಾಸಕಾರರು ಹೇಳಿದ್ದಾರೆ. ಈಗ ಟನಲ್ ಪ್ರಾಜೆಕ್ಟು ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿದೆ. ಟನಲ್ ಪ್ರಾಜೆಕ್ಟ್ ನ ಮಾಡಬೇಕು, ಅದಕ್ಕೆ 16 ಎಕ್ಸಿಟ್ ರ್ಯಾಂಪ್ಗಳೇನಿದೆ, ಅದರಲ್ಲಿ ಒಂದು ಲಾಲ್ಬಾಗು ಸ್ಯಾಂಕಿಕೆರೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಸ್ಯಾಂಕಿಕೆರೆ ಮತ್ತೊಂದ್ ಕಡೆ ಲಾಲ್ಬಾಗ್ ಕೂಡ DCM DKಶಿ ಅವರು ವಿಸಿಟ್ ಅನ್ನ ಕೊಟ್ಟು ನಾವು ಯಾವುದೇ ರೀತಿಯಾಗಿ ಅಪಾಯ ಆಗದೆ ಇರೋ ರೀತಿಯಲ್ಲಿ ಪ್ರಾಜೆಕ್ಟ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅಪಾಯ ಇದ್ದಿದ್ದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಪ್ರಕಾರ ಇದನ್ನ ಹೇಗ್ ನೋಡ್ತೀರಾ ಸರ್? ಹೌದು, ಲಾಲ್ಬಾಗಿನ ಒಂದು ಇತಿಹಾಸವನ್ನು ತೆಗೆದುಕೊಂಡ್ರೆ ನಮಗೆ ಅದರದ ಪ್ರಾಮುಖ್ಯತೆ ಎಷ್ಟು, ನಾವು ಮತ್ತು ಅದರ ಇತಿಹಾಸವನ್ನು, ಅದಕ್ಕಿರ್ತಕ್ಕಂಥ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಸೌಂದರ್ಯವನ್ನು ಯಾವುದೇ ಒಂದು ಪ್ರಾಜೆಕ್ಟಿನಲ್ಲಿ ಮಾಡದೆ ಉಳಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ. ಅದಕ್ಕೆ ಈ ಟನಲ್ ಪ್ರಾಜೆಕ್ಟು ಸಹ ಬರುತ್ತೆ. ಬಹಳ ಮುಖ್ಯವಾಗಿ ಈ ಟನಲ್ ಪ್ರಾಜೆಕ್ಟು ಲಾಲ್ಬಾಗ್ನಲ್ಲಿ ಸಿದ್ದಾಪುರ ಗೇಟಿನ ಕಡೆಯಿಂದ ಬರುತ್ತೆ. ಸಿದ್ದಾಪುರ ಗೇಟಿಗೆ ಬಹಳ ಹತ್ತಿರದಲ್ಲೇ ಇರ್ತಕ್ಕಂಥದ್ದು ಲಾಲ್ಬಾಗ್ನಲ್ಲಿ ಭೂಮಿಯಿಂದ ಮೇಲ್ಗಡೆ ಬಂದಿರತಕ್ಕಂಥ ಬಹಳ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಬಂಡೆ. ಇದು ಕೇವಲ ಬಂಡೆ ಅಲ್ಲ, ಇದನ್ನು 1975ನಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಇದನ್ನು ಒನ್ ಆಫ್ ದಿ ರೇರ್ ಜಿಯೋಲಾಜಿಕಲ್ ನ್ಯಾಷನಲ್ ಮಾನ್ಯುಮೆಂಟ್, ಅದು ನಮ್ಮ ದೇಶದಲ್ಲೇ ಒಂದು ಅಪರೂಪವಾಗಿರ್ತಕ್ಕಂಥ ನ್ಯಾಷನಲ್ ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಹೀಗಾಗಿ ಅದು ಒಂದು ನ್ಯಾಷನಲ್ ಮಾನ್ಯುಮೆಂಟ್, ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಗೇನ್ ಜಿಯಾಲಜಿಸ್ಟ್ ಪ್ರಕಾರ ಈ ನಮ್ಮ ಇಡೀ ಬೆಂಗಳೂರು ಇದೆಯಲ್ಲ, ಅದು ಒಂದು ಬಹಳ ಹಾರ್ಡ್ ಆಗಿರ್ತಕ್ಕಂಥ ಶಿಲಾಪದರದ ಮೇಲೆ ಕಟ್ಟಲ್ಪಟ್ಟಿದೆ ಅಂತ. ಆ ಶಿಲಾಪದರದ ಒಂದು ಭಾಗ ಇಲ್ಲಿ ಲಾಲ್ಬಾಗ್ನಲ್ಲಿ ಮೇಲ್ಗಡೆ ದೊಡ್ಡ ಬಂಡೆಯ ಆಕಾರದಲ್ಲಿ ಬಂದಿದೆ. ನೀವು ಅದನ್ನು ಹಕ್ಕೊಂಡು ಹೋಯ್ತು ಅಂತಂದರೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ನೀವು ಈ ಶಿಲಾಪದರವನ್ನು ನೀವು ಕಾಣಬಹುದು. ಇನ್ನು ಈ ಟನಲ್ ಪ್ರಾಜೆಕ್ಟಿಗೆ ಬಂತು ಅಂತಂದರೆ, ಈ ಟನಲ್ನ ಇಲ್ಲಿ ಮಾಡಬೇಕಾದ್ರೆ ನಾನು ಅವಾಗಲೇ ಹೇಳಿದೆ, ಬಹಳ ಹಾರ್ಡ್ ಆಗಿರ್ತಕ್ಕಂಥ ರಾಕ್ ಇದು. ಇದನ್ನು ಕೊರಿಬೇಕಾದ್ರೆ ಬಹಳ ಕಷ್ಟ ಇದೆ. ಇದನ್ನು ನಮ್ಮ ಈ ಮೆಟ್ರೋ ರೈಲ್ಗೆ ಸುರಂಗ ಮಾರ್ಗಗಳನ್ನು ಮಾಡಬೇಕಾದ್ರೆ ಅವರು ಬಹಳಷ್ಟು ಅನುಭವಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಸಿಟಿ ಮಾರ್ಕೆಟ್ ಹತ್ರ ಮೆಟ್ರೋ ಸ್ಟೇಷನ್, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಮಾಡಬೇಕಾದ್ರೆ ಹೆಲನ್ ಅಂತ ಒಂದು ತಂದರು, ಅದಾಗಲಿಲ್ಲ ಇನ್ನೊಂದೊಂದು ತಂದರು, 2-3 ಡ್ರಿಲ್